ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು. ಇದರ ಬೆನ್ನಿಗೆ ಮತ್ತೊಂದು ಆತಂಕ ಸೃಷ್ಟಿಯಾಗಿದೆ. ಕಾರಣ ಸಿಎಂ ಕಚೇರಿಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಅನ್ನುವಂತ ವಿಚಾರ. ಬಟ್ ಅದು ನಿಜ ಅನ್ನೋದನ್ನ ಸ್ವತಃ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಜಾಹೀರ್ ಖಾನ್ ಎಂಬಾತನಿಂದ ಇಮೇಲ್ ಬಂದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. $2.5 ಮಿಲಿಯನ್ ಹಣ ಕೊಡದಿದ್ರೆ ದೊಡ್ಡ ಸ್ಫೋಟ ಮಾಡ್ಬಿಡ್ತೀವಿ ಅನ್ನುವಂತ ಬೆದರಿಕೆ. ಅಂಬಾರಿ ಉತ್ಸವ್ ಬಸ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಮೆಸೇಜ್ ಕೂಡ ಬಂದಿದೆ ಅಂತೆ. ತಕ್ಷಣವೇ ಪೊಲೀಸರಿಗೆ ತಿಳಿಸಿದ್ದೇವೆ, ತನಿಖೆ ನಡೆಸುತ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಆತಂಕದ ವಾತಾವರಣ. ಒಂದು ಕಡೆ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ನ ಪತ್ತೆ ಇನ್ನೂ ತನಕ ಆಗಿಲ್ಲ. ಈಗಲೂ ಕೂಡ ತನಿಖೆ ಪ್ರಗತಿಯಲ್ಲಿರುವ ಹೊತ್ತಲ್ಲೇ ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಬೆದರಿಕೆ ಇಮೇಲ್ ಬಂದಿದೆ. ಆ ಇಮೇಲ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದು, ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟ ಮತ್ತೊಂದು ಕಡೆ ಆಗ್ಬಿಡುತ್ತೆ, ಹುಷಾರಾಗಿರಿ, 2.5 ಮಿಲಿಯನ್ ದುಡ್ಡು ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಇಮೇಲ್ ಕಳಿಸಿದ್ದಾರೆ. ಕೊಡದೆ ಹೋದಲ್ಲಿ ಮತ್ತೊಂದು ಬಾಂಬ್ ಸ್ಫೋಟ ಆಗುತ್ತೆ ಅನ್ನುವಂತ ಎಚ್ಚರಿಕೆ. ಅದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ನಮಗೆ ಮೇಲಲ್ಲಿ ಬಂದಿದೆ, ಸಿಎಂಗೂ ಮೇಲಲ್ಲಿ ಬಂದಿದೆ. ಐ ಥಿಂಕ್ ನನ್ನ ಫೋನಲ್ಲಿ ಇದೆ, ಅದೆಲ್ಲ ಇಲ್ಲಿ ಫೋನ್ ಬಂದಿದೆ. ಅದೇನೋ ದುಡ್ಡು ಕೊಡ್ಬೇಕು ಹೆಸರು ಹಾಕ್ಬಿಟ್ಟೆಲ್ಲ ಮೇಲೆಲ್ಲ ಕಳಿಸಿದ್ದಾರೆ. ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಏನೋ ಹಾಕಿದ್ದಾರೆ, ಅದೆಲ್ಲ ಮೇಲೆಲ್ಲ ಹಾಕಿದ್ದಾರೆ. ನಾನು ಪೊಲೀಸ್ ನಿನ್ನೆ ಎಲ್ಲ ಮೊನ್ನೆ ಬಂತು ಆದ್ಮೇಲೆ ಬಂತು. ನಾವು ಅದನ್ನ ನಮ್ಮ ಪೊಲೀಸ್ ಕಮಿಷನರ್ಗೆ ಕಾನ್ಫಿಡೆನ್ಷಿಯಲ್ ಕಳಿಸ್ಕೊಟ್ಟು, ನೀವು ಕೇಳ್ತಾ ಇದ್ದೀನಿ, ನಾನು ಹೇಳ್ತಾನೆ ಇರ್ತಿಲ್ಲ. ಎಸ್, ನಮಗೆ ಮೇಲಲ್ಲಿ ಬಂದಿದೆ, ಸಿಎಂಗೂ ಮೇಲಲ್ಲಿ ಬಂದಿದೆ. ಐ ಥಿಂಕ್ ನನ್ನ ಫೋನಲ್ಲಿ ಇದೆ, ಅದೆಲ್ಲ ನೋಡಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಇಮೇಲ್ ಬಂದಿರೋದು ನಿಜ. ನಮಗೆ ಇಮೇಲ್ ಬರ್ತಾ ಇದ್ದಂತೆ ತತ್ಕ್ಷಣಕ್ಕೆ ನಾವು ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ದೀವಿ. ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ನಡೆಸಿದ್ದಾರೆ ನಮ್ಮ ಪೊಲೀಸರು ಅನ್ನುವಂತಹ ವಿಚಾರವನ್ನ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿರುವ ಹೇಳಿಕೆ. ಸರ್ಕಾರದ ಮಟ್ಟದಲ್ಲಿ ಈ ರೀತಿ ಬೆದರಿಕೆ ಇಮೇಲ್ಗಳು ಬಂದಿದೆ ಅಂದ್ರೆ ಜನಸಾಮಾನ್ಯರ ಪಾಡೇನು? ಸಹಜವಾಗಿ ಆತಂಕ ಹೆಚ್ಚಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ. ಕಾರಣ ಒಂದ್ ಕಡೆ ರಾಮೇಶ್ವರಂ ಕೆಫೆ, ಆತನ ಉದ್ದೇಶ ಏನಾಗಿತ್ತು, ಯಾಕೆ ಆತ ಬಾಂಬ್ ಸ್ಫೋಟ ಮಾಡಿದ, ಯಾವ ಸಂಘಟನೆಯ ಜೊತೆ ಲಿಂಕ್ ಇರಬಹುದು, ಇದೆಲ್ಲವೂ ಕೂಡ ಪ್ರಶ್ನೆ ಇರುವ ಹೊತ್ತಲ್ಲೇ ಮತ್ತೊಂದು ವಿಚಾರ ನಾವು ಗಮನಿಸಬೇಕು. ರಾಜ್ಯದಲ್ಲಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಜನ ರಸ್ತೆಗಿಳಿದು ಓಡಾಡೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಹೊತ್ತಲ್ಲೇ ಸರ್ಕಾರದ ಮಟ್ಟದಲ್ಲಿರುವಂತಹ ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಬೆದರಿಕೆ ಇಮೇಲ್ ಬರುತ್ತೆ ಅಂದ್ರೆ ಏನರ್ಥ? ಇದು ಪ್ರಶ್ನೆ ಇರೋದು. $2.5 ಮಿಲಿಯನ್ ಹಣ ಕೊಡದಿದ್ರೆ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಇದೆಯಲ್ಲ, ಅಂಥದ್ದೇ ಒಂದು ಸ್ಫೋಟ ಮತ್ತೊಂದು ಕಡೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಒಂದ್ ಕಡೆ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟದಿಂದಲೇ ಜನ ಆಚೆ ಬಂದಿಲ್ಲ, ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆ ಇದೆ, ಜನಸಾಮಾನ್ಯರು ಓಡಾಡೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ. ಅದರ ಬೆನ್ನಿಗೆ ಸರ್ಕಾರದ ಮಟ್ಟದಲ್ಲೇ ಒಂದು ಬೆದರಿಕೆ ಇಮೇಲ್ ಬರುತ್ತೆ ಅಂದ್ರೆ ಏನರ್ಥ? ಸಹಜವಾಗಿ ಆತಂಕ ಹೆಚ್ಚಾಗ್ತಾ ಇದೆ. ಏನ್ ಬೆಳವಣಿಗೆ ಆಗಿದೆ ಈ ಪ್ರಕರಣದಲ್ಲಿ ಮಾಹಿತಿ ಕೊಡೋದಾದ್ರೆ ವಿಜಯ್? ಖಂಡಿತವಾಗ್ಲೂ ಶ್ರುತಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಚೇರಿಗೆ ಬೆದರಿಕೆ ಕರೆ ಬಂದಿರುವಂಥದ್ದು, ಬಾಂಬ್ ಇಡುವಂಥ ಬೆದರಿಕೆ ಕರೆ ಬಂದಿರುವಂಥದ್ದು, ಶಾಹಿರ್ ಖಾನ್ ಎಂಬ ವ್ಯಕ್ತಿ ಹೆಸರಲ್ಲೇ ಬೆದರಿಕೆ ಕರೆ ಬಂದಿರುವಂಥದ್ದು, ಇಮೇಲ್ ಮಾಡಿರುವಂಥದ್ದು. ಅದರಲ್ಲಿ ಒಂದು ಅಂಶವನ್ನು ಹೇಳಿರುವಂಥದ್ದು, 2.5 ಬಿಲಿಯನ್ ಡಾಲರನ್ನು ಹಣ ಕೊಡಬೇಕು, ಕೊಡಲಿಲ್ಲ ಅಂತಂದರೆ ಅನ್ನೋ ಅಲರ್ಟ್ ಒನ್ ಅಂತ ಬಂದಿರುವಂಥದ್ದು. ಅದು ಬೇಡಿಕೆ ಇಟ್ಟಿರುವಂಥದ್ದು. ಕೊಡಲಿಲ್ಲ ಅಂತಂದರೆ ಅಂಬಾರಿ ಉತ್ಸವ, ಅಂದರೆ KSRTC ಬಸ್ಸು ಅಂಬಾರಿ ಉತ್ಸವ ಅಂತಿದೆ, ಆ ಬಸ್ಸನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಕರೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಚೇರಿಗೆ ಇಮೇಲ್ ಮೂಲಕ ಬೆದರಿಕೆ ಕರೆಯನ್ನ ಒಡ್ಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಬೆದರಿಕೆ ಕರೆ ಬಂದ ಬೆನ್ನಲ್ಲೇ ಕೂಡ ಪೊಲೀಸರು ಅಲರ್ಟ್ ಆಗಿರುವಂಥದ್ದು. ಅಲರ್ಟ್ ಆಗಿ ಏನು ಪೊಲೀಸರಿಗೆ ಸಂಬಂಧಪಟ್ಟ ತನಿಖೆ ಆರಂಭಿಸಿರುವಂಥದ್ದು. ಖುದ್ದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ವಿಚಾರವನ್ನ ಏನು ಅಧಿಕೃತವಾಗಿ ಹೇಳಿರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ. ಇತ್ತೀಚೆಗೆ ರಾಮೇಶ್ವರ ಕೆಫೆಯಲ್ಲಿ ಆದಂಥ ಬ್ಲಾಸ್ಟ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಜನರು ಆತಂಕಕ್ಕೆ ಇಡುವಂತ ಮಾಡಿರುವಂಥದ್ದು. ಈಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಚೇರಿಗೆ, ಅದು
ಫೇಕ್ ಇರ್ಬೋದು ಅಥವಾ ಸಂಬಂಧಪಟ್ಟಂತೆ ಏನೇ ಇದ್ರೂ ಕೂಡ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಚೇರಿಗೆ ಈ ರೀತಿ ಬೆದರಿಕೆ ಕರೆ, ಅದು ಬ್ಲಾಸ್ಟ್ ಮಾಡುವ ಸಂಬಂಧಪಟ್ಟಂತೆ ಬೆದರಿಕೆ ಕರೆ ಬರುವಂಥದ್ದೇನಿದೆ ಇದು ಸಾಕಷ್ಟು ಗಂಭೀರವಾದಂಥ ವಿಚಾರ. ಇದು ಸುರಕ್ಷತೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾಮುಖ್ಯತೆ ವಿಚಾರ ಆಗಿರುವಂಥದ್ದು. ಈಗಾಗಲೇ ಕೂಡ ಪೊಲೀಸರಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭಿಸಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಶ್ರುತಿ ಮುಖ್ಯಮಂತ್ರಿ ಕಚೇರಿಗೆ ಬೆದರಿಕೆ ಕರೆ ಬಂದಿರುವಂಥದ್ದು ಇತ್ತೀಚಿನ ದಿನಗಳಿದೆ ಮೊದಲ ಬಾರಿ ಆಗಿರುವಂಥದ್ದು. ಈಗ ಪೊಲೀಸರು ಸಾಕಷ್ಟು ಕೂಡ ಅಲರ್ಟ್ ಆಗಿರುವಂಥದ್ದು. ಜೊತೆಗೆ ಇದು ಯಾರು ಇದರಿಂದ ಇದ್ದಾರೆ ಅಥವಾ